ಸ್ವಾತಿ ಸ್ವಾತಿ ಏನು ಹೇಳು ಹೇಳು. ಬಾ ಸ್ವಾತಿ, ನಿನ್ನ ಜೊತೆ ಮಾತಾಡಬೇಕು ಬಾ. ಏನು ಮಾತಾಡಬೇಕು ಅಂತ? ಬಾ ಕುತ್ಕೋ ಬಾ. ಬಾ ಮಾತಾಡಬೇಕು ಬಾ ಸ್ವಾತಿ. ನಿನ್ನ ತುಂಬ ದಿವಸ ಆಯಿತು ಬಿಟ್ಟು. ಬಾ ಸ್ವಾತಿ. ಸ್ವಾತಿ ಹೇಳು, ಏನು ಮಾತಾಡಬೇಕು? ಮಾತಾಡು. ಬಾ ಸ್ವಾತಿ, ಹತ್ರಕ್ಕೆ ಬಾ. ಹತ್ರಕ್ಕೆ ಕೂತ್ಕೋ. ಅಷ್ಟು ದೂರ ಯಾಕೆ ಕೂತ್ಕೊಂಡಿದ್ಯಾ? ಬಾ. ಮನಸ್ಸಲ್ಲಿ ಏನು ಇಟ್ಕೋಬೇಡ ಬಾ ಸ್ವಾತಿ. ಮರ್ತು ಬಿಡ್ಬೇಕು ಬಾ. ಗಂಡ ಹೆಂಡತಿ ಮಧ್ಯೆ ಈ ರೀತಿ ಮುನ್ಸು ಎಲ್ಲ ಸಹಜ. ಅದನ್ನೆಲ್ಲ ಮರ್ತು ಬಿಡ್ಬೇಕು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗುತ್ತಾ? ಪ್ಲೀಸ್ ಅದನ್ನೆಲ್ಲ ಮನಸ್ಸಿನ ತೆಗ್ದಾಕ್ಬಿಡು ಸ್ವಾತಿ. ನಿಜವಾಗ್ಲೂ ನಾನು ನಿನ್ನ ಪ್ರೀತಿ ಕಳ್ಕೊಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ನಿನ್ನಂಥವಳು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇವತ್ತು ನೀನು ನನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ನನ್ನ ಜೀವನದಲ್ಲಿ ನನ್ನ ಮದುವೆ ಅನ್ನೋದೇ ಮರ್ತ್ಕೋಬೇಕಾಗಿತ್ತು. ನೀನು ನನ್ನ ಮದುವೆ ಆಗಿ ನನ್ನ ಕೈ ಹಿಡಿದಿರೋದಕ್ಕೆ ನನಗೆ ತುಂಬ ಥ್ಯಾಂಕ್ಸು. ನೀನು ತುಂಬ ಚೆನ್ನಾಗಿರ್ಬೇಕಿನ ಮೇಲಿಂದನ. ಬೇಜಾರು ಬಿಟ್ಟಾಕ್ಬಿಡು. ಸಿಟ್ಟು ಮಾಡ್ಕೋಬೇಡ ಪ್ಲೀಸ್. ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಕಡಿಮೆ ಮಾಡ್ಕೊ. ನಾನು ಬದಲಾಗಿದ್ದೀನಿ. ಹೇಳ್ತಾ ಇದ್ದೀನಲ್ಲ, ನೀನು ಒಳ್ಳೆ ತಂದೆಯಿಂದನ, ಒಳ್ಳೆ ಮನಸ್ಸಿಂದನ ನೀನಿನ್ನ ನಿಮ್ಮ ತಂಗಿ ಅವ್ರಿಗೆ ಒಳ್ಳೆ, ನಿಮ್ಮ ಅಮ್ಮಗೂ ನಿಮ್ಮ ತಂಗಿಗೂ ಮಾತಾಡ್ಸೋಕ್ಕೆ ಹೋಗ್ಬೇಡ. ಜನ್ಮದಲ್ಲಿ ಅವ್ರು ಬದಲಾಗಲ್ಲ. ನಾವು ಬುದ್ಧಿವಂತರಾಗಿ ನಾವಿಬ್ಬರು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ನಾನೇನೋ ಬಸಣ್ಣ ಅಂಕಲ್ ಹೇಳಿದ್ರು, ಅವರು ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತೇಳಿ ದೊಡ್ಡವ್ರು ಹೇಳಿರೋ ಮಾತಿಗೆ ಬೆಲೆ ಕೊಡಬೇಕು ಅಂತೇಳಿ ದೊಡ್ಡವ್ರ ಮಾತು ಕೇಳಬೇಕು. ನಾನು ನಾಳೆ ದೊಡ್ಡವ್ರ ಮಾತು ಕೇಳ್ದಲ್ಲೇ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀನಿ ಅಂತೇಳಿ ದೊಡ್ಡವ್ರ ಮಾತು ಕೇಳಬೇಕು ಅಂತ ನಾನು ನಿಮ್ಮನ್ನು ನಂಬಿದ್ದೀನಿ. ನೋಡಿ ಹೇಳಿರ್ತೀನಿ. ಚೆನ್ನಾಗಿತ್ಕೊಂಡು ಹೋದ್ರೆ ಒಂದು ಹೋಯ್ತು, ಇಲ್ಲ ಅಂತಂದ್ರೆ ನಾನೇನಿಲ್ಲ. ಸರಿ ಆಯಿತು ಬಿಡು. ಆಯಿತು ಬಿಡು. ಅಯ್ಯೋ ನನಗಂತೂ ಅಯ್ಯೋ ನಿನ್ನ ಮುಖ ನೋಡಿ, ಹತ್ರದಿಂದ ನಿನ್ನ ಮುಖ ನೋಡಿ ಎಷ್ಟು ದಿವಸ ಆಗಿತ್ತು. ನಿಜವಾಗ್ಲೂ ಸ್ವಾತಿ, ತುಂಬ ಬೇಜಾರಾಗಿತ್ತು. ಕೊನೆಗೂ ನಾವಿಬ್ಬರು ಗಂಡ ಹೆಂಡ್ತಿ ಒಂದಾದ್ವಲ್ಲ, ಅಷ್ಟು ಸಾಕು ನನಗೆ. ಇವಾಗ ಒಂಥರ ಖುಷಿ ಆಗ್ತೈತೆ. ಇವಾಗ ಒಂಥರ ನೆಮ್ಮದಿ ಆಗ್ತಾಯಿತ್ತು ನನಗೆ. ಏನೋ ಒಂಥರ ಇವತ್ತು ನನ್ನ ಮನಸ್ಸಿಗೆ ಹೆಂಗೆ ಆಗ್ತಿತ್ತು ಅಂದರೆ ಹೇಳ್ಬಾರ್ದು ಅಷ್ಟು. ನಾನು ಇದು ಮಾಡ್ಕೊತ ಇದ್ದಾನು. ಇವತ್ತು ಒಂಥರ ನೆಮ್ಮದಿ ಆಗೈತೆ ಮನಸ್ಸಿಗೆ. ನಿಜವಾಗ್ಲೂ ತುಂಬ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗ್ತೈತೆ. ಹಿಂಗೆ ಇವಾಗ ನಾನು ಚೆನ್ನಾಗಿದ್ದೀನಿ ಅಂತಂದರೆ ಅಷ್ಟು ಚೆನ್ನಾಗಿದ್ದೀನಿ. ಪರವಾಗಿಲ್ಲ. ನನಗೆ ಇವಾಗ ಎಷ್ಟೋ ನನ್ನ ಮನಸ್ಸಿಗೆ ಖುಷಿ ಆಗ್ತೈತೆ. ನಿನ್ನಂಥ ಹೆಂಡತಿ ಸಿಕ್ಕಿರೋದು ನನ್ನ ಪುಣ್ಯ. ನೆಟ್ಟಗಿರೋದು ಮುಖ್ಯ. ಇನ್ನು ನೋಡಿ ಹೇಳಿರ್ತೀನಿ, ನನಗೂ ನನ್ನ ಗಂಡ ಅಂಬತ್ತು ಪ್ರೀತಿ ಇದ್ದೇ ಇರುತ್ತೆ. ಆದರೆ ನೀನು ಹಿಂಗೆ ಮಾಡಿದ್ದಕ್ಕೆ ನನಗೆ ಭಾಳ ಸಿಟ್ಟು ಬಂದ್ಬಿಟ್ಟಿತ್ತು ನಿನ್ನ ಮೇಲೆ. ನೀನು ಯಾವಾಗ ಹಿಂಗೆಲ್ಲ ಮಾಡ್ದ ನೋಡಿ, ಯಾಕೆ ಹಿಂಗೆ ಮಾಡ್ದ ಅನ್ನೋದು ನನಗೆ ಭಾಳ ಸಿಟ್ಟು. ಇವಾಗ ಹೆಂಗೆ ಆಗೋದಾಯ್ತು ಬಿಡಿ. ಇವಾಗ ಚೆನ್ನಾಗಿಟ್ಕೊಂಡು ಹೋಗೋಣ. ಸ್ವಾತಿ. ಅಯ್ಯೋ 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 ಅಯ್ಯೋ, ಬಿಡು 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 ಸಾಕು. ಸ್ವಾತಿ, ನೀನು ನನಗೆ ಒಂದು ಮುತ್ತು ಕೊಡಲ್ವಾ? ಇಷ್ಟು ದಿವಸ ನಾವಿಬ್ಬರು ಗಂಡ ಹೆಂಡ್ತಿ ಬಿಟ್ಟು ದೂರ ಇದ್ವಿ. ಪ್ಲೀಸ್ ನಿನ್ನ ಕಡೆಯಿಂದ ನನಗೇನಾದ್ರೂ ಬೇಕಲ್ಲ. ಪ್ಲೀಸ್ ಸ್ವಾತಿ. ಸ್ವಾತಿ ಪ್ಲೀಸ್. ಇವತ್ತಿನ ಬಂದಿದ್ಯಾ? ಸುಮ್ಮನೆ ನಿಮ್ಗೆ ಬಿದ್ದಿರು. ಇಲ್ಲ ಸ್ವಾತಿ, ಇಲ್ಲ. ನಾನು ನಿನ್ನ ಯಾವತ್ತೂ ಬಿಟ್ಟಿರೋದಿಲ್ಲ. ನಿಜವಾಗ್ಲೂ ಬಿಟ್ಟಿರೋದಿಲ್ಲ. ನೀನು ಕಳ್ಕೊಂಡಂತೂ ನನಗೆ ಇರೋದಕ್ಕಾಗಲ್ಲ. ಇವಾಗ ನಾನು ಚೆನ್ನಾಗಿತ್ಕೊಂಡು ಹೋಗ್ತೀನಿ ಬಿಡು. ನೀನೇನು ಅದೆಲ್ಲ ಚಿಂತೆ ಮಾಡಬೇಡ. ಇಬ್ಬರು ಇನ್ಮೇಲಿಂದ ಖುಷಿಯಾಗಿ ಜೀವನ ಮಾಡಿಕೊಂಡು ಇಬ್ಬರು ನೆಮ್ಮದಿಯಾಗಿ ಖುಷಿಯಾಗಿ ಇಟ್ಕೊಂಡು ಹೋಗೋಣ. ನೆಮ್ಮದಿಯಾಗಿರೋಣ ಬಿಡು. ಹೋಗಲಿ. ಹಳೆದೆಲ್ಲ ಮರ್ತು ಬಿಡು. ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬಿಡ. ಮರ್ತು ಬಿಡು. ಇನ್ನು ನಾವು ಹೊಸ ಜೀವನ ಶುರು ಮಾಡೋಣ ಇವತ್ತಿಂದನ. ಸರಿ ಸರಿ ಆಯಿತು. ಇವಾಗ ನೀವು ಇಲ್ಲೇ ಕೆಲಸ ಮಾಡಿರಿ. ಫಸ್ಟ್ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು. ಬೇರೆ ಎಲ್ಲದ್ರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕಿಂತ ಕೆಲಸದ ಬಗ್ಗೆ ಯೋಚನೆ ಮಾಡ್ಬೇಕು. ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಏನು ಎತ್ತ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು. ಈಗ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ, ನಾನು ಪೀಸ್ ವರ್ಕಿಗೆ ಹೋಗ್ತೀನಿ. ಚೆನ್ನಾಗಿ ಒಳ್ಳೆ ಸ್ಯಾಲ್ರಿ ಐತೆ. ನಾನು ಚೆನ್ನಾಗಿ ಮಾಡ್ತೀನಿ ಪೀಸ್ ವರ್ಕು. ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ನನಗೆ. ನೀನು ಇಲ್ಲೇ ಹೊಲ್ದ ಹತ್ರ, ನಿನಗೆಲ್ಲ ಬೇರೆ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದೆಲ್ಲ, ಇಲ್ಲೇ ಹೊಲ್ದ ಹತ್ರನೇ ಮಾವನ ಹತ್ರ ಇಲ್ಲೇ ಕೆಲಸ ಮಾಡ್ಕೊಂಡು ಮಾವನ ಇರುತ್ತಲ್ಲ, ಕೆಲಸ ಮಾಡ್ಕೊಂಡು ಹೋಗು. ಹೆಂಗೋ ಅದ್ಲಾಗೆ ಒಳ್ಳೆ ಕೆಲಸ ಐತೆ. ಈ ಹೊಲದಲ್ಲಿ ಒಂಥರ ನೆಮ್ಮದಿ ಐತೆ. ಈ ಹೊಲಕ್ಕೆ ಬಂದಾಗಿಂದ ನಮಗೆ ಖಂಡಿತ ನನಗೆ ಒಳ್ಳೇದಾಗೈತೆ. ನಾನು ಹೆಂಗಿದ್ದವಳು, ನಾನು ಇಲ್ಲಿಗೆ ಬಂದಾಗಿಂದನೂ ನಿಜವಾಗ್ಲೂ ನನಗೆ ತುಂಬ ಒಳ್ಳೇದಾಗೈತೆ. ಇವಾಗ ಚೆನ್ನಾಗಿಟ್ಕೊಂಡು ಹೋಗ್ಬೇಕು. ಒಟ್ಟಿನಲ್ಲಿಗಳಪ್ಪ, ಹಿಂಗೆ ಗಂಡ ಹೆಂಡ್ತಿ ಹಿಂಗಿದ್ರು, ಇವಾಗ ಹಿಂಗಾದ್ರು ಅಂತ ನೀನು ಮನೆ ಬಿಟ್ಟು ಬಂದಿದೆಯಲ್ಲ. ಮನೆ ಬಿಟ್ಟು ಬಂದಿರೋದಕ್ಕೆ ಜೀವಿತನ ಎದುರಿಗಾಗಲಿ, ನಿಮ್ಮ ಅಮ್ಮನ ಎದುರಿಗಾಗಲಿ, ನೀನು ಎಲ್ಲರ ಎದುರಿಗೂ ಚೆನ್ನಾಗಿಟ್ಕೊಂಡು ಹೋಗಬೇಕು. ಆಯಿತು ಸ್ವಾತಿ, ಆಯಿತು. ಹೇಳ್ತಾ ಇದ್ದೀನಲ್ಲ, ಆಯಿತು. ಯಾವುದೇ ಕಾರಣಕ್ಕೂ ಇನ್ನು ನಾನಂತೂ ಯಾರ ಮಾತು ಕೇಳಲ್ಲ. ನಿನ್ನ ಮಾತು ಕೇಳಿಕೊಂಡು ಆರಾಮ ನೀನು ಹೇಳ್ದಂಗೆ ಕೇಳಿಕೊಂಡು ನಿನ್ನ ಜೊತೆ ಚೆನ್ನಾಗಿ ಇರ್ತೀನಿ. ಸರಿ ಆಯಿತು. ಸರಿ ಆಯಿತು ಬಿಡಮ್ಮ. ಹೋಗಲಿ, ಕ್ಷಮಿಸ್ಬಿಡು. ತಪ್ಪಾಯಿತು ಕಣಮ್ಮ. ಸಾರಿ. ಐ ಲವ್ ಯು ಸ್ವಾತಿ. ನಾನು ನಂಬಿದ್ದೀನಿ ಇವತ್ತಿಂದನ. ನೋಡೋಣ ಹೆಂಗಿರ್ತೀಯ ಅಂತ. ನಿಮ್ಮ ಅಮ್ಮಯ್ಯ
ಬಂದು ಕರ್ಕೊಂಡು ಹೋಗತ್ತಕ ಹೋಗ್ಬಿಡ ಕಣ್ಣೊತ್ತು ಸುಮ್ಮನೆ ಇದ್ಬಿಡು. ಅದಕ್ಕೆ ಸಮರ್ತು ನಾವು ಸ್ವಲ್ಪ ದಿನ ಇಲ್ಲಿರೋಣ ಅಂತ ಬಂದಿದ್ದು, ಅತ್ತೆ ಕರ್ಕೊಂಬಂತು. ನಾನೇನೇನು ಪರ್ಮನೆಂಟಾಗೇನು ಇರಲ್ಲ, ಆಮೇಲೆ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ನಾವೇನು ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗಲ್ಲ ಹೇಳಪ್ಪ. ಅಯ್ಯೋ ಹಂಗೆಲ್ಲ ನಾವೇನು ಇರ್ರಿ, ಏನು ಇರಬಾರ್ದೆ ಹಾಂ? ನಮ್ಮಂಥವ್ರಿಗೇನು ಇಲ್ಲೇನು ಅಧಿಕಾರ ಇಲ್ವೇ ಇರೋಕ್ಕೆ? ಇರ್ಲಿ ಹೇಳು. ಒಂದು ತಿಂಗಳು ಅಲ್ದಿದ್ರೆ 2 ತಿಂಗಳು 3 ತಿಂಗಳು ಇರ್ರಿ, ಆಮೇಲೆ ನಿಮ್ಮ ಅಮ್ಮಗೆ ಗೊತ್ತಾಗುತ್ತೆ, ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಇಲ್ಲೇ ಇದ್ದು ಬಿಡ್ರಿ. ಏನು ಇಲ್ಲ ಇಲ್ಲ, ನನಗೂ ಮನಸ್ಸು ತಡಿಯಲ್ಲ. ಇರೋ ನಮ್ಮ ಮಗ, ನಮ್ಮಮ್ಮ ನಮ್ಮಪ್ಪ ನನಗೆ ಸಾಕಿದ್ದಾರೆ. ಅವರು ನನಗೆ ಬಿಟ್ಟು ಬಂದಾಗಿಂದ ನನಗೂ ಬೇಜಾರಾಗ್ತೈತೆ ನೋಡಪ್ಪ. ನಮ್ಮಮ್ಮ ಏನೋ ಎಲ್ಲರೂ ನನಗಾಗಿ ತಾನೇ ಕಷ್ಟಪಡೋದು. ಇರೋ ನಮ್ಮ ಮಗ ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಏನು ಇನ್ನೊಬ್ರಿಲ್ಲ ಏನಿಲ್ಲ, ತುಂಬ ಆಸೆ ಇಟ್ಕೊಂಡಿದ್ರು. ನಾನು ಹಿಂಗೆ ಬಿಟ್ಟು ಬಂದುಬಿಟ್ರೆ ಪಾಪ ಎಷ್ಟು ಬೇಜಾರಾದರು ಅಂತ ಅನಿಸುತ್ತೆ. ಹಂಗೆ ಅನ್ಸುತ್ತೆ. ಅಯ್ಯೋ ನೋಡಪ್ಪ, ಇವಳು ಬಂದು ಹೇಳ್ಕೊಟ್ಟು ಕರ್ಕೊಂಡು ಹೋಗಿ ಅಲ್ಲೇ ಕೆಂಡವಳೆ ಗಂಡನ್ನ ತವ್ರ ಮನೆ ಕರ್ಕೊಂಡು ಹೋಗವಳೆ ಅಂತೇಳಿ ಎಲ್ಲಿ ಏನು ಅನ್ಕೊಂತಾರೋ ಅಂತ ಬೇಜಾರಾಗುತ್ತೆ. ಆದ್ರೂ ಸ್ವಲ್ಪ ದಿನ ಈಗ ಹಿಂಗೆ ಜಗಳ ಆದಾಗ ಯಾಕೆ ಸುಮ್ಮನೆ ಕೆಟ್ಟದ್ದು ಬಂದಾಗ ಸುಮ್ಮನೆ ದೂರ ಇದ್ದರೆ ಒಳ್ಳೆಯದು ಅಂತ ಅದಕ್ಕೆ ಸುಮ್ಮನೆ ಸ್ವಲ್ಪ ದಿನ ಬಂದಿದ್ದಾಣ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಟ್ರೆ ಯಾವುದಿರಲ್ಲ, ಆರಾಮಾಗಿ ಇತ್ಕೊಂಡು ಹೋಗು. ಸುಮ್ಮನೆ ನೀನು ನಿಮ್ಮ ಅತ್ತೆಗೆ ಬುದ್ಧಿ ಬರೋವರೆಗೂ ಇರ್ರಿ. ನಾವೇನು ಅನ್ಕೊಂಬಕ್ಕೆ ಹೋಗಲ್ಲ, ಆ ಥರ ಎಲ್ಲ ಏನಿಲ್ಲ. ನಮ್ಮ ಹುಡುಗನು ಯಾತು ಮಾತಾಡಲ್ಲ ಕಣಪ್ಪ, ಹಂಗೆಲ್ಲ ನಮ್ಮ ಮನೆಯಾಗ ಯಾತು ಮಾತಾಡಲ್ಲ. ನೀನೇನು ಹಂಗೆಲ್ಲ ಯಾತು ಅನ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲ ಅಕ್ಕ, ಇವಾಗ ನನಗೆ ಬೇಜಾರಾಗ್ತೈತೆ. ಇವಾಗ ನಮ್ಮ ಅಮ್ಮಯ್ಯ ಬಿಟ್ಟು ಬರೋದೇನೋ ಬಿಟ್ಟು ಬಂದೆ. ನಮ್ಮಮ್ಮಯ್ಯ ಬೇಜಾರು ಮಾಡ್ಕೊಳ್ತೋ ಏನೋ, ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತೋ ಏನೋ ಅಂತ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಈಗ ಸಿಟ್ಟಿನಾಗೆ ಏನು ಒಳ್ಳೆ ಮಾತಾಡ್ತೀವಿ, ಕೆಟ್ಟ ಮಾತಾಡ್ತೀವಿ, ಏನು ಗೊತ್ತಾಗಲ್ಲ ಸಿಟ್ಟಿನಾಗಿ. ಸುಮ್ಮನೆ ಮಾತಾಡೋದಂತೆ ಮಾತಾಡ್ಬಿಡ್ತೀವಿ ಬಿಡು. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಮ್ಮಗೂ ಗೊತ್ತಾಗಿರುತ್ತೆ, ಯೋಗಳಪ್ಪ ನನ್ನ ಮಗಿಲದಕ್ಕೆ ಬೇಜಾರಾಗುತ್ತೆ ಅಂತ ಅವಳಿಗೂ ಗೊತ್ತಿರುತ್ತೆ. ಅವಳೇನಂತೆ ಅಲ್ಲ ಹಂಗೆಲ್ಲ ಇದು ಮಾಡೋಕ್ಕೋಗಲ್ಲ. ಅವಳು ಒಳ್ಳೆಳೇನೆ, ಅವಳು ಒಳ್ಳೆಯದಕ್ಕೆ ಹೇಳೋದು, ಅದ್ರ ನಿಮಗೆ ಅರ್ಥ ಆಗಲ್ಲ ಅಷ್ಟೇ. ಈಗ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಕಣಪ್ಪ. ದುಡ್ಡಿಲ್ಲ ಅಂತಂದ್ರೆ ಏನು ಬೇಕಾದ್ರೂ ಏನು ಮಾಡೋಕ್ಕೂ ಆಗಲ್ಲ. ನಿಮ್ಮ ಅಮ್ಮ ಯಾಕೋ ಅವಳು ಬೇಡ ಅಂದವಳೆ. ಅದು ಈ ಒಂಥರ ಸಣ್ಣ ವಿಷಯಕ್ಕೆ ನಮ್ಮ ಮನೆಯಾಗ ದೊಡ್ಡ ವಿಷಯ ಆದಂಗೆ ಆಯ್ತು. ಬರೀ ಸಣ್ಣ ವಿಷಯಕ್ಕೆ ಸ್ನೇಹ ಅದಕ್ಕೆ ಹೆಂಗೆ ಅಂತಂದರೆ, ನಮ್ಮ ಅಮ್ಮಯ್ಯ ಇವ್ರ ಅಮ್ಮ ಬೇಡ ಅನ್ನೋಕ್ಕೆ, ಇವರಿಲ್ಲ ನಾವು ಹೋಗ್ತೀವಿ ಮದುವೆ ಆಗಿ ಹೊಸದ್ರಲ್ಲಿ ಇವಾಗ ಹೋಗ್ದಲ್ಲ ಯಾವಾಗ ಹೋಗೋಕ್ಕಾಗುತ್ತೆ, ನೀವು ಯಾಕೆ ಬೇಡ ಅಂತೀರಾ, ಎಲ್ಲದಕ್ಕೂ ನೀವು ಹೇಳ್ದಂಗೆ ಕೇಳಬೇಕು ಅಂತ ಅವರು ಸಿಟ್ಟು ಇವರು ಸಿಟ್ಟು. ಇಬ್ಬರು ಸಿಟ್ಟು. ಅದಕ್ಕೆ ಸ್ವಲ್ಪ ದಿನ ಯಾಕೆ ಅಂತೇಳಿ ಅಮ್ಮ ಅದಕ್ಕೆ ಅದೇ ಕರ್ಕೊಂಬಂತು. ಸ್ವಲ್ಪ ದಿನ ಸುಮ್ಮನೆ ನಿಮ್ಮ ಪಾಡಿಗೆ ನೀವೆಲ್ಲ ಬೇರೆ ಇದ್ಬಿಟ್ರೆ ಎಲ್ಲ ಚೆನ್ನಾಗಿರ್ತೀರಾ ಅಂತ.